ಇವತ್ತು ಕಾಂಗ್ರೆಸ್ಸಿಗರಿಗೆ ಅಂಬೇಡ್ಕರ್ ಅಂತ ಹೇಳುವಂತಹ ವಿಚಾರ ಒಂದು ಫ್ಯಾಷನ್ ಆಗಿದೆ. ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೊಡ್ತಕ್ಕಂಥ ಹೇಳಿಕೆನ ಇದು? ಇವರಿಗೆಲ್ಲ ಒಂದು ನಾಚಿಕೆ ಅನ್ನೋದು ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ರಾಹುಲ್ ಗಾಂಧಿಯವರು ಕನಿಷ್ಠ ಪಕ್ಷ ಒಂದು ಕ್ಷಮೆಯನ್ನು ಕೇಳಬೇಕು ಅನ್ನೋಂಥ ಸೌಜನ್ಯವೂ ಇಲ್ಲದೆ ಹೊರಟೋಗ್ತಾರಲ್ವ, ಇದಕ್ಕೆ ನಾವೆಲ್ಲ ಏನಂತ ಹೇಳಬೇಕು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕಾಂಗ್ರೆಸ್ನ ಹತಾಶ ಮನಸ್ಥಿತಿ ದೇಶದ ಮುಂದೆ ಅಭಿವ್ಯಕ್ತವಾಗಿದೆ. ಅಂದರೆ ಇವತ್ತು ಸಂಸತ್ನಲ್ಲಿ ಚಳಿಗಾಲದ ಅಧಿವೇಶನ ಏನು ನಡೀತಾ ಇತ್ತು, ಆ ಅಧಿವೇಶನವನ್ನು ಕಾಂಗ್ರೆಸ್ ಇವತ್ತು ಸಂಪೂರ್ಣವಾಗಿ ಆಶೋಪನ ಪಡ್ಕೊಂಡಿದೆ. ಇಂದಿನ ಪತ್ರಿಕಾ ವರದಿಗಳನ್ನು ನೋಡಿ ನಾವು ಹೇಳೋದಾದರೆ ಕೇವಲ 40% ಅಷ್ಟು ಮಾತ್ರ ಅಧಿವೇಶನ ಸುಸೂತ್ರವಾಗಿ ನೆರವೇರಿರ್ತಕ್ಕಂಥದ್ದು. ಇನ್ನು ಉಳಿದಂಥ 60% ಸಮಯ ಏನಿತ್ತು ಅದರಲ್ಲಿ ಯಾವುದೇ ವಿಧವಾದಂಥ ಚರ್ಚೆಗಳು ಆಗದೆ, ಪ್ರಮುಖವಾದ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಲಾಗದೆ ಚಳಿಗಾಲದ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಮೊಟ್ಟ ಮೊದಲನೆಯದಾಗಿ ಅಧಿವೇಶನ ಶುರುವಾಯ್ತಲ್ಲ, ಆಗ ಅದಾನಿಯವರ ವಿಷಯವನ್ನು ತಗೊಂಡ್ರು, ಮಣಿಪುರದ ಕಿಚ್ಚನ್ನು ತಗೊಂಡ್ರು, ಸಂಬಾಲ್ನ ಘಟನೆಯನ್ನು ತಗೊಂಡ್ರು. ನಂತರ ಏನಾಗುತ್ತೆ ಅಂದರೆ ಆ ಅಧಿವೇಶನವನ್ನು ಸುಸೂತ್ರವಾಗಿ ನೆರವೇರಲು ಬಿಡಲಿಲ್ಲ. ಅದಾದಮೇಲೆ ಈಗ ಸಂವಿಧಾನವನ್ನು ಸ್ವೀಕಾರ ಮಾಡಿದ 75ನೇ ವರ್ಷ ಆಗ್ತಾ ಇದೆಯಲ್ಲ, ಅದರ ಕುರಿತಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಚರ್ಚೆಯನ್ನು ಮಾಡುವಾಗ ಎರಡು ದಿವಸಗಳ ಕಾಲ, ಅಂದರೆ ಲೋಕಸಭೆಯಲ್ಲಿ 2 ದಿನ, ರಾಜ್ಯಸಭೆಯಲ್ಲಿ 2 ದಿನ ಅವಕಾಶವನ್ನು ಕೊಡಲಾಗುತ್ತೆ. ಆ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ಸಿಗರು, ಅಂದರೆ ಕಾಂಗ್ರೆಸ್ನ ಒಂದು ಹತಾಶ ಮನಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಇಟ್ಕೊಂಡು ದೊಡ್ಡ ರಾದ್ಧಾಂತವನ್ನು ಸೃಷ್ಟಿ ಮಾಡಿ ಅಧಿವೇಶನ ನಡೀದೇ ಇದ್ದಂಗೆ ಮಾಡಬೇಕು, ಇಲ್ಲಿ ಯಾವುದೇ ಪ್ರಮುಖವಾದಂಥ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವರ ಒಂದು ನಡತೆ ಇರ್ತಕ್ಕಂಥದ್ದು ಸಂಸತ್ ಭವನದಲ್ಲಿ. ನಾವು ಇವರನ್ನೆಲ್ಲ ಇದಕ್ಕಾಗಿ ಆಯ್ಕೆ ಮಾಡಿ ಕಳಿಸ್ತೀವಾ ಅನ್ನೋವಂಥ ಪ್ರಶ್ನೆಯನ್ನು ಇವತ್ತು ಭಾರತದ ಪ್ರತಿಯೊಬ್ಬ ನಾಗರಿಕನು ತನ್ನ ಮುಂದೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಜನರನ್ನು ಕಿತ್ತು ತಿಂದು ಕಾಡುವ ಸಾವಿರಾರು ವಿಚಾರಗಳು ದೇಶದಲ್ಲಿ ಬಿದ್ದಿದೆ. ಆದರೆ ಇವರು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಬರ್ತಾರೆ, ಅದು ಯಾವುದು ಕೆಲಸಕ್ಕೆ ಬಾರದಂಥ ವಿಷಯಗಳನ್ನ ಇಟ್ಕೊಂಡು ಬಂದುಬಿಟ್ಟು ಇವತ್ತು ರಾದ್ಧಾಂತವನ್ನು ಸೃಷ್ಟಿ ಮಾಡ್ತಾರೆ. ಇವ್ರಿಗೆ ಜನರ ತೆರಿಗೆ ಹಣ ಎಲ್ಲಿ ಪೋಲಾಗ್ತಾಯಿದೆ, ಜನರ ಕಷ್ಟ ಕಾರ್ಪಣ್ಯಕ್ಕೆ ನಾವು ಯಾವ ರೀತಿಯಾದ ಸ್ಪಂದಿಸಬೇಕು, ಅವ್ರಿಗೆ ಯಾವ ರೀತಿಯಾದ ಸವಲತ್ತುಗಳನ್ನು ಕಲ್ಪಿಸಬೇಕು ಅನ್ನುವಂಥ ಕಿಂಚಿತ್ತು ಕಾಳಜಿಯೂ ಇಲ್ಲ. ಹಂಗಾಗಿ ಅದಾನಿ ವಿಷಯ ತೋಪೆದ್ದೋಗುತ್ತೆ. ಅದಾದಮೇಲೆ ಸಂಬಾಲ್ನ ಘಟನೆ, ಅದು ಎಲ್ಲ ಪ್ರಾದೇಶಿಕವಾಗಿ ಆಗಿರ್ತಕ್ಕಂಥದ್ದು, ಯಾರು ಇಲ್ಲ ಅಂತ ಅದನ್ನು ಅಲ್ಲಗಳಿತಿಲ್ಲ. ಆದರೆ ಅದಕ್ಕೆ ಏನೇನು ನಿರ್ಧಾರಗಳು ಮಾಡಬೇಕೋ ಮಾಡಿ ಆಗಿದೆ. ವಕಫ್ ಬೋರ್ಡ್ನ ವಿಚಾರವನ್ನು ಎಲ್ಲಿ ಅಂಗೀಕಾರ ಮಾಡಿಬಿಡ್ತಾರೋ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಅದನ್ನು ಎಳೆದು ರಬ್ಬರ್ ಬ್ಯಾಂಡ್ ಥರ ದೊಡ್ಡದು ಮಾಡೋಕ್ಕೆ ಹೋದಾಗ ಅದನ್ನು ಮುಂದಿನ ಬಡ್ಜೆಟ್ ಅಧಿವೇಶನದಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ, ಅಂದರೆ ಮಂಡನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಓಂ ಬಿರ್ಲಾ ಅವರಿಂದ ಸ್ಪೀಕರ್ ಆದಂಥ ಮಾನ್ಯ ಸ್ಪೀಕರ್ ಅವ್ರ ಹತ್ರ ಇವರು ಅಂಗೀಕಾರವನ್ನು ಪಡ್ಕೊಳ್ತಾರೆ. ಅಂದರೆ ಮುಂದಿನ ಅಧಿವೇಶನದಲ್ಲಿ ನಾವು ಅದನ್ನು ಬಡ್ಜೆಟ್ನ ಸೆಷನ್ಸ್ ಏನು ನಡೆಯುತ್ತೆ ಅದರ ಕೊನೆಯ ದಿನದಲ್ಲಿ ನಾವು ಮಂಡನೆ ಮಾಡ್ತೀವಿ ಅಂತ. ಇದೇ ಕಾಂಗ್ರೆಸ್ಸಿಗರ ಉದ್ದೇಶ ಏನಿತ್ತು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವಾಗ ವಕ್ಫ್ ಬೋರ್ಡ್ನಲ್ಲಿ ತಿದ್ದುಪಡಿಯನ್ನು ತೊಗೊಂಬರ್ತೀವಿ ಅಂದಾಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕು, ಅಂದರೆ ಜಂಟಿ ಸದನ ಸಮಿತಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದರ ವಿಚಾರವಾಗಿ ಎಲ್ಲವೂ ನಡೀತಲ್ಲ. ಇಷ್ಟು ದಿನ ಒಂದು ಸರ್ಕಲ್ ನಡೀತಲ್ಲ, ಎಲ್ಲರನ್ನು ಕರೆಸಿ ಎಲ್ಲರ ಅಭಿಪ್ರಾಯಗಳನ್ನು ಕರೆಸಿ ಎಲ್ಲನೂ ಮಾಡಿ ತಾನೇ ಜಗದಾಂಬಿಕಾ ಪಾಲ್ ಅವರು ಇವತ್ತು ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿರೋದು. ಆದರೆ ಅದನ್ನು ಮಂಡನೆ ಮಾಡಲಿಕ್ಕೆ ಬಿಡಲಿಲ್ಲ. ಅಂದರೆ ಇವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಎಷ್ಟು ದೇಶದ ಒಂದು ಸುಲಲಿತವಾಗಿ ಆಡಳಿತ ವ್ಯವಸ್ಥೆ ಮುಂದೆ ಹೋಗಬೇಕಾದ್ರೆ ಕೆಲವು ಕಾನೂನುಗಳಲ್ಲಿ ಮಾರ್ಪಾಟು ಮಾಡಬೇಕು. ಆದರೆ ಅವುಗಳನ್ನು ಇವರು ಎಷ್ಟು ಮುಂದೆ ತಳ್ಳೋಕ್ಕಾಗುತ್ತೋ ತಳ್ಳಬೇಕು ಅನ್ನೋದು ಇವರ ವಿಚಾರ ಇದ್ದಂಗಿದೆ. ಹಾಗಾಗಿ ಅದು ಹೋಯಿತು. ಅದಾದಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ತೊಗೊಂಬರ್ತಾರೆ. ಅದನ್ನಂತೂ ಮಂಡನೆ ಮಾಡೋಕ್ಕೆ ಬಿಡಲ್ಲ. ಕೊನೆಗೆ ಅದೇನಾಗುತ್ತೆ ಅಂದರೆ ಅದನ್ನು ಕೂಡ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗುತ್ತೆ. ಈಗ ಅದಕ್ಕೆ 39 ಜನರ ಸದಸ್ಯರನ್ನೇನೋ ಮಾಡಿಬಿಟ್ಟು ಅದು ಇವಾಗ ಚರ್ಚೆಗೆ ಹೋಗುತ್ತೆ. ಅಂದರೆ ಇವಾಗ 2028ನೇ ಇಸ್ವಿಗೋ 9ನೇ ಇಸ್ವಿಗೋ ಬರಬೇಕಾಗಿದ್ದಂಥ ಚುನಾವಣೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕಾಗಿತ್ತು. ಆದರೆ ಅದು ಇವಾಗ 34ನೇ ಇಸ್ವಿಗೆ ಹೋಗುವಂತಹ ಒಂದು ಮಟ್ಟ ಬಂದಿದೆ. ಏನಪ್ಪ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ, ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಮತ್ತು
ಎಲ್ಲ ಒಂದೇ ಟೈಮಲ್ಲಿ ನಡೆದಾಗ ದೇಶದಲ್ಲಿ ಇವಾಗ ನೀತಿ ಸಂಹಿತೆ ಜಾರಿ ಇರೋದಿಲ್ಲ, ಆವಾಗ ಎಲ್ಲ ವ್ಯವಸ್ಥೆಗಳು ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ ಅಂತ ರಾಮನಾಥ್ ಕೋವಿಂದ್ ಅವರು ತುಂಬ ಸುದೀರ್ಘವಾದ ವಿಚಾರವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರೋದು. ಇವಾಗ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಇದೇ ವಿಷಯದ ಕುರಿತಾಗಿ ಅಧ್ಯಯನ ಮಾಡೋಕ್ಕೆ, ಅವರೆಲ್ಲವನ್ನು ಮಾಡಿ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಇವ್ರಿಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವ್ರದ್ದು ಇವಾಗ ಎಲೆಕ್ಟ್ ಆಗಿರೋವಂಥ ಸರ್ಕಾರಗಳೇನಿರ್ತಾವಲ್ಲ, ಅವ್ರ ಅಧಿಕಾರ ಎಲ್ಲೋ 1 ವರ್ಷ 6 ತಿಂಗಳು ಈ ರೀತಿಯಾಗಿ ಮೊಟ್ಕಾಗ್ಬಿಟ್ರೆ ನಮ್ಮ ಕತೆ ಏನು ಅನ್ನೋ ರೀತಿಯಲ್ಲಿ ಗದ್ದಲವನ್ನು ಉಂಟು ಮಾಡ್ತಾರೆ. ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳುವಂಥ ಗದ್ದಲವನ್ನು ಎಬ್ಬರಿಸ್ತಾರೆ. ಅದು ಕೂಡ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಯ್ತು. ಇನ್ನು ಕೊನೆಗೆ ಉಳಿದಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಕುರಿತಾದ ಚರ್ಚೆ. ಇದು ಎಲ್ಲರೂ ಹೆಮ್ಮೆ ಪಡಬೇಕಾಗಿರೋವಂಥ ವಿಚಾರನೆ. ಆದರೆ ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರಚಿತವಾಗಿರುವಂಥ ಸಂವಿಧಾನದ ವಿಚಾರವಾಗಿ ಚರ್ಚೆಗಳು ನಡೆದಿದೆ. ಅದರಲ್ಲಿ ಕೂಡ ನಮ್ಮ ಮಾನ್ಯ ರಾಹುಲ್ ಗಾಂಧಿಯವರು ಯಾವುದ್ಯಾವುದೋ ವಿಚಾರಗಳನ್ನು ಹೇಳ್ಕೊಂಬಂದು ಏನೇನೋ ಗದ್ದಲವನ್ನು ಸೃಷ್ಟಿ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಒಂದು ವಿಷಯವನ್ನು ಮಂಡನೆ ಮಾಡುವಾಗ ಅಂಬೇಡ್ಕರ್ ಅವರ ಕುರಿತಾಗಿ ಒಂದು ವಿಷಯವನ್ನು ಮಂಡನೆ ಮಾಡ್ತಾ ಇರ್ತಾರೆ. ಅಂದರೆ ಅಂಬೇಡ್ಕರ್ ಅವ್ರಿಗೆ BJP ಯಾವ ರೀತಿಯಾದಂಥ ಗೌರವವನ್ನು ಕೊಟ್ಟಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವರು ಸಂಸತ್ ಮುಂದೆ. ಕಾಂಗ್ರೆಸ್ಸಿಗರೇ ನೀವೇನು ಮಾಡಿದ್ದೀರಾ, ನಾವೇನು ಮಾಡಿದ್ದೀವಿ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಕೇವಲ ಅದರಲ್ಲಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಇವತ್ತು ಕಾಂಗ್ರೆಸ್ಸಿಗರಿಗೆ ಅಂಬೇಡ್ಕರ್ ಅಂತ ಹೇಳುವಂಥ ವಿಚಾರ ಒಂದು ಫ್ಯಾಷನ್ ಆಗಿದೆ. ಈ ರೀತಿಯಾಗಿ ನೀವು ಅಂಬೇಡ್ಕರ್ 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 ಅಂತ ಹೇಳೋ ಬದಲು ದೇವರ ಹೆಸರನ್ನು ಇಷ್ಟು ಬಾರಿ ನೀವು ಜಪಿಸಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಾಯಿತ್ತು ಅಂತ ಹೇಳುವಂಥ ವಿಷಯವನ್ನು ಮಾತ್ರ ಕಟ್ ಮಾಡ್ಕೊಂಬಿಟ್ಟು ಅದನ್ನು ವೈರಲ್ ಮಾಡಿ ಗದ್ದಲವನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಭಾಜಪ ಅಂಬೇಡ್ಕರ್ ಅವ್ರಿಗೆ ಏನು ಮಾಡಿದೆ, ಅವರ ಒಂದು ಗೌರವಕ್ಕೋಸ್ಕರ, ಅವ್ರ ಮೇಲಿರುವಂಥ ಒಂದು ಅಭಿಮಾನಕ್ಕೋಸ್ಕರ ಏನೇನು ಮಾಡಿದೆ ಅನ್ನೋ ವಿಷಯಗಳನ್ನು ಅವರೆಲ್ಲಿ ಕೂಡ ಎಕ್ಸಿಬಿಟ್ ಮಾಡಲಿಲ್ಲ. ಇದು ಯಾವಾಗ ತುಂಬ ವಿರುದ್ಧ ವ್ಯಕ್ತ ಆಗ್ತಾಯಿದೆ ಅಂತ ಹೇಳುವಾಗ ಬರುವಾಗ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸದನದಲ್ಲೂ ಮಾಡ್ತಾರೆ, ಹೊರಗಡೆನೂ ಮಾಡ್ತಾರೆ. ಹಂಗಾಗಿ ಮಕರ ದ್ವಾರದ ಹತ್ರ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆಗ ನಮ್ಮ ಮಲ್ಲಿಕಾರ್ಜುನ್ ಅವರು ಇದ್ದಾರಲ್ಲ, ಈಗ ಅವ್ರನ್ನ ಕೆಲವರು ಮರ್ಲಿಂಗ ಅಂತ ಕರಿತಿದ್ದಾರೆ. ಅವರು ಏನಂತ ಹೇಳಿಕೆ ಕೊಟ್ಟರು ಸ್ವಾಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ का बारे में ऐसा जो बात किया है ना, ದೇಶ ಪೂರ ಆಗ್ ಲಗೇಗಾ. ಅಂದರೆ ಅಂಬೇಡ್ಕರ್ ಅವ್ರನ್ನ ಈ ರೀತಿ ಅಪಮಾನ ಮಾಡಿದಾರಲ್ಲ ಅಮಿತ್ ಶಾ ಅವರು, ರಾಜೀನಾಮೆಯನ್ನು ಕೊಡಬೇಕು, ಕೊಡಲಿಲ್ಲ ಅಂತಂದರೆ ದೇಶದಲ್ಲಿ ಪೂರ್ತಿ ಹತ್ಕೊಂಡು ಉರಿಯತ್ತೆ ಅಂತ ಹೇಳ್ತಾರೆ, ಬೆಂಕಿ ಹತ್ತು ಉರಿಯತ್ತೆ ಅಂತ. ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೊಡ್ತಕ್ಕಂಥ ಹೇಳಿಕೆನ ಇದು? ಇವರಿಗೆಲ್ಲ ಒಂದು ನಾಚಿಕೆ ಅನ್ನೋದು ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ, ಅಮಿತ್ ಶಾ ಅವರು ಹೇಳಿದ್ದು ಏನು ಅಂತ ಹೇಳಿದ್ರೆ, ಯಾವುದು ಅದರಲ್ಲಿ ಏನೂ ಇಲ್ಲ, ಲವಲೇಶವೂ ಏನೂ ಇಲ್ಲ. ಅವ್ರು ಹೇಳಿದ್ದು ಇಷ್ಟೇ, ಅಂಬೇಡ್ಕರ್ ಅನ್ನೋ ಹೆಸರನ್ನು ನೀವತ್ತು ಕೇವಲ ತೋರ್ಬಡಿಕೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದೀರಾ, ಆದರೆ ಅವರ ಭಾವನೆಗಳಿಗೆ, ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ನೀವು ಯಾವ ವಿಧವಾದಂಥ ಬೆಲೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಮುಂದಿಟ್ಟರು. ಅದು ಇವ್ರಿಗೆ ತಡ್ಕೊಳಕ್ಕಾಗದೆ ಸದನದಲ್ಲಿ ಗಲಾಟೆ ಮಾಡಿ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಇನ್ನು BJP ಅವ್ರು ಬಿಡ್ತಾರೆ, ಅವರು ಬಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅವಾಗೇನಾಗುತ್ತೆ ಅಂದರೆ, ಇಬ್ಬರಿಗೂ ಬೇರೆ ಬೇರೆ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಆ ಪ್ರತಿಭಟನಾ ಸ್ಥಳದಲ್ಲಿ ರಾಹುಲ್ ಗಾಂಧಿಯವರು ಮುಖೇಶ್ ರಜಪೂತ್ ಮತ್ತು ಸಾರಂಗಿ ಅವ್ರಿಗೆ ತಳ್ಳಿ ಬೀಳಿಸಿದ್ದಾರೆ ಮೆಟ್ಲ ಮೇಲೆ. ಅವ್ರಿಗೆ ಇವಾಗ ಇಂಜುರಿ ಆಗಿದೆ ಅಂತ ಇವಾಗ ಪ್ರಾಥಮಿಕ ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದೆಲ್ಲದ್ರ ಮಧ್ಯೆ ಇಲ್ಲೊಬ್ಬರು ನಾಗಾಲ್ಯಾಂಡ್ನ ಸಂಸದೆ ಇದ್ದಾರೆ, ಅವರು ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಇರ್ತಾರೆ. ಅವರು ಪ್ಲೇ ಕಾರ್ಡನ್ನು ಇಟ್ಕೊಂಡು ಇರ್ತಾರೆ. ಈಗ ಅಲ್ಲಿ ಸಂಸದೆಯವರು ಇದ್ದಾರಲ್ಲ, ಪೆಂಗನಾನ್ ಕೋನ್ಯಾಕ್ ಅಂತ ಇವರು ಕೂಡ SC/ST ಸಮುದಾಯದಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬರು ರಾಜ್ಯಸಭಾ ಸದಸ್ಯೆ. ಇವರು ಸ್ಪೀಕರ್ ಜಗದೀಪ್ ಧನ್ಕರ್ ಅವರು ಇದ್ದಾರಲ್ವ, ಅವರಿಗೆ ಸಭಾಪತಿಗಳಿಗೆ ಈ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅವ್ಯಾಚ ಪದವನ್ನು ಉಪಯೋಗ ಮಾಡಿದ್ರು CT ರವಿಯವರು ಅಂತ ಇಟ್ಕೊಂಡು ಇಷ್ಟು ದೊಡ್ಡ ರಾದ್ಧಾಂತವನ್ನು ಸೃಷ್ಟಿ ಮಾಡಿ ಶಾಂತಿ ನೆಲೆಸಿದ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಪ್ರತಿಭಟನೆಗಳಾಗೋಂಗೆ ಮಾಡಿ ಏನೇನು ರಾದ್ಧಾಂತ ಎಬ್ಬಿಸ್ತಲ್ಲ ಕಾಂಗ್ರೆಸ್ ಪಕ್ಷ. ಇದೇ ಇವತ್ತು ನಿಮ್ಮ ರಾಹುಲ್ ಗಾಂಧಿಯವರು ಕೂಡ ಒಂದು ಮಹಿಳೆಯ ವಿರುದ್ಧ ಮಹಿಳೆಯೊಡನೆ ಅನುಚಿತ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಬಂದಿದೆ.
ಇದು ಯಾವ ಕಾಂಗ್ರೆಸ್ಸಿಗರಿಗೂ ಕಣ್ಣಿಗೆ ಕಾಣಿಸಲ್ಲ. ಅದರೊಳಗಾಗೂ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಒಬ್ಬ ಶ್ರೀನಿವಾಸ್ ಅಂತನೋ ಯಾರೋ ಒಬ್ರು ಇದ್ದಾರೆ. ಅವರು ಭಾರತದ ನಂಬರ್ 1 ಕಾರ್ಯಕರ್ತ ಅಂತೆ. ಯಾಕೆಂದರೆ ಇವರು ಪ್ರಮೋದ್ ಮುತಾಲಿಕ್ ಅವರ ಮಕ್ಕಕ್ಕೆ ಮಸಿ ಬಳ್ದಿದ್ರು ಅಂತ ಹೇಳೋದಕ್ಕೋಸ್ಕರ ಅವ್ರಿಗೆ ಆ ಪಟ್ಟವನ್ನು ಕೊಟ್ಬಿಟ್ರು. ಆ ವ್ಯಕ್ತಿಗೂ ಕೂಡ ಪಾಪ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಂಥ ಒಂದು ಪ್ರಸಂಗಗಳನ್ನು ಕಾಂಗ್ರೆಸ್ ಇವತ್ತು ನಿರ್ಮಾಣ ಮಾಡಿಟ್ಟಿರ್ತಕ್ಕಂಥದ್ದು. ಇದು ಹತಾಶ ಮನಸ್ಥಿತಿ ಅಲ್ಲದೆ ಬೇರೆ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಈಗೇನಾಗಿದೆ ಅಂತ ಹೇಳಿದ್ರೆ ಇದು ಸದನದ ಆವರಣದಲ್ಲಿ ನಡೆಯೋದ್ರಿಂದ ಸ್ಪೀಕರ್ ಅವರ ಒಂದು ಅನುಮತಿ ಇಲ್ಲದೆ ಯಾರು ಇದ್ರ ಬಗ್ಗೆ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳೋಂಗಿಲ್ಲ. ಹಾಗಾಗಿ ಇವತ್ತು ಈ ಎಲ್ಲ ಘಟನೆ ಏನಿದೆಯಲ್ಲ, ಈ 3 ಜನ ಸಂಸದರಿಗಾಗಿರೋವಂಥ ಈ ಘಟನೆಗಳು ಇವತ್ತು ಇದಕ್ಕೋಗಿದೆ. ಅಂದರೆ ಸಂಸತ್ ಆವರಣದಲ್ಲಿರ್ತಕ್ಕಂಥ ಅಪರಾಧಿ ವಿಭಾಗದ ಸ್ಟೇಷನ್ ಏನಿದೆ ಅಲ್ಲಿಗೆ ಹೋಗಿದೆ. ಇಲ್ಲಿ ರಾಹುಲ್ ಗಾಂಧಿಯವರನ್ನು ಕರೆಸಿಬಿಟ್ಟು ಹೇಳಿಕೆ ಪಡೆಯುವಂತಹ ಮತ್ತು ರಾಹುಲ್ ಗಾಂಧಿಯವ್ರ ಮೇಲೆ ಕಾನೂನಾತ್ಮಕವಾದಂಥ ಒಂದು ಕ್ರಮ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಆದರೆ ಆ ಪ್ರತಿಭಟನೆಯ ತುಣುಕುಗಳಲ್ಲಿ ಕರೆದುಬಿಟ್ಟು ಸಾರಂಗಿ ಅವರು ಹೇಳಿದರೆ ರಾಹುಲ್ ಗಾಂಧಿಯವರು ಕನಿಷ್ಠ ಪಕ್ಷ ಒಂದು ಕ್ಷಮೆಯನ್ನು ಕೇಳಬೇಕು ಅನ್ನೋವಂಥ ಸೌಜನ್ಯವೂ ಇಲ್ಲದೆ ಹೊರಟೋಗ್ತಾರಲ್ವ. ಇದಕ್ಕೆ ನಾವೆಲ್ಲ ಏನಂತ ಹೇಳಬೇಕು? ಇದು ಕಾಂಗ್ರೆಸ್ಸಿನ ಒಂದು ಹತಾಶ ಮನಸ್ಥಿತಿಯೋ ಅಥವಾ ನಿರ್ಲಕ್ಷ್ಯ ಮನಸ್ಥಿತಿಯೋ ಅಥವಾ ಗೂಂಡಾ ಪ್ರವೃತ್ತಿಯೋ? ಇದಕ್ಕೆ ಉತ್ತರ ಹೇಳ್ತಕ್ಕಂಥವ್ರು ಯಾರು? ಇಷ್ಟಕ್ಕೂ ಅಮಿತ್ ಶಾ ಅವರ ಮಾಡಿರೋಂಥ 16 ನಿಮಿಷದ ವಿಡಿಯೋ ಏನಿದೆಯಲ್ಲ, ಇದನ್ನು ಸಂಸತ್ತಿನಲ್ಲಿ ಅವರು ಲೈವ್ ಆಗಿರೋವಂಥ ವಿಡಿಯೋ ಅನ್ಎಡಿಟೆಡ್ ವರ್ಷನ್ ಇರುತ್ತೆ. ಅದನ್ನು ನೋಡಿಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಕೂಡ ನಿರ್ಣಯ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ಸಂವಿಧಾನವನ್ನು ಬರೆಯುವಾಗ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಆದರೆ ಅವ್ರಿಗೆಲ್ರಿಗೂ ಮುಖ್ಯಸ್ಥರಾಗಿದ್ದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿಂದ ನಾವು ತಗೋಬೇಕಾಗುತ್ತೆ. 1952ನೇ ಇಸ್ವಿಯ ಎಲೆಕ್ಷನ್ ಏನು ನಡೆಯುತ್ತಲ್ಲ, ಆವಾಗ ಅಂಬೇಡ್ಕರ್ ಅವರನ್ನು ಸೋಲಿಸಲಾಗುತ್ತೆ. ಅದಾದ ಮೇಲೆ ಕೂಡ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರು ಸೋತಿರ್ತಾರೋ ಆ ಕ್ಷೇತ್ರದ ಪ್ರತಿನಿಧಿ ಮರಣ ಹೊಂತಾರೆ. ಆವಾಗ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಅದರಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಅವರು ಉದ್ದೇಶಪೂರ್ವಕವಾಗಿ ನಾನಾ ರೀತಿ ಷಡ್ಯಂತ್ರಗಳನ್ನು ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು ಅನ್ನೋದು ವಾದ. ಮತ್ತು ಇವಾಗ ಏನಿವತ್ತು ಆರಕ್ಷಣ ಅಂದರೆ ಮೀಸಲಾತಿ ಅಂತ ರಾಹುಲ್ ಗಾಂಧಿ ಅವರು ಹೊಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅಂದರೆ ಸಂವಿಧಾನ में लिखा हुआ 50% का जो दीवार है आरक्षण का उसको हम तोड़ के दिखाएंगे. ಅಂದರೆ ಮೀಸಲಾತಿಯ 50% ಅಂತಲೇ ಏನು ಫಿಕ್ಸ್ ಆಗಿದೆ, ಆ ಗೋಡೆಯನ್ನು ನಾವು ಒಡೆದೇ ತೋರಿಸ್ತೀವಿ, ಅದೇ ನಮಗೆ ಬೇಕಾಗಿರೋದು ಅಂತ ಅರ್ಚಾಡ್ತಿದ್ದಾರಲ್ಲ, ಅಂಥ ವಿಚಾರಗಳ ಬಗ್ಗೆ ನೆಹರು ಅವ್ರಿಗೆ ವಿರೋಧ ಇತ್ತು. ಅಂದರೆ ಮೀಸಲಾತಿಗಳನ್ನು ಕೊಡೋದ್ರಲ್ಲಿ ಈ ಎಲ್ಲ ವಿಷಯಗಳಿಂದ ಆರ್ಟಿಕಲ್ 370ನೇ ವಿಧಿಯನ್ನು ರಚನೆ ಮಾಡೋಕ್ಕೆ ಹೋಗಿದ್ರು. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಗ ಇನ್ನೊಬ್ಬರು ಸಂವಿಧಾನ ರಚನೆ ಮಾಡೋವಂಥವ್ರ ಹತ್ರ ನೆಹರು ಅವರು ಇವ್ರಿಗೆ ಶೇಖ್ ಅಬ್ದುಲ್ಲಾ ಅವ್ರಿಗೆ ಹೇಳ್ತಾರೆ. ಅವ್ರ ಹತ್ರದಿಂದ ಲೆಟ್ರ್ ತಂದ ಮೇಲೆ ಅದನ್ನು ರಾಷ್ಟ್ರಪತಿಗಳ ಹತ್ರ ಅಂಗೀಕಾರ ಪಡ್ಕೊಂಬಿಟ್ಟು ಆರ್ಟಿಕಲ್ 370ನೇ ವಿಧಿಯನ್ನು ತಗೊಂಬಂದಿದ್ದು. ಇದಲ್ಲದೆ ಕೆಲವು ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು, ಈ ಥರದಕ್ಕೆಲ್ಲ ಇವ್ರೇನು ಮಾಡಿದರು ಅಂದರೆ ಅಂಬೇಡ್ಕರ್ ಅವರು ಈ ವಿವಾದ ತಾರಕಕ್ಕೆ ಏರ್ತಾ ಹೋದಂಗೆ ಏನು ಮಾಡ್ತಾರೆ ಅಂದರೆ ಒಂದು ಮುಂದಾಲೋಚನೆ, ದೂರಗಾಮಿ ಯೋಚನೆಯನ್ನು ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇಟ್ಟಿದ್ರು. ಅಂದರೆ ಮುಂದಿನ ತಲೆಮಾರು ಒಂದು ತಿಳಿ ವಾತಾವರಣ ಇದ್ದಾಗ ಅದನ್ನು ವಿಚಾರ ಮಾಡಿ ಇದೆಲ್ಲವನ್ನು ಮಾಡಲಿ ಅಂತ. ಅಂದರೆ ಈ ಥರ ಎಷ್ಟೋ ಇದ್ದಾವೆ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಸಂವಿಧಾನದಲ್ಲಿ, ನಾವು ಅಷ್ಟಾಗಿ ತಿಳಿದವರಲ್ಲ. ಆದರೆ ಮೇಲ್ನೋಟಕ್ಕೆ ಇದು ಗೊತ್ತಾಗುತ್ತೆ. ಆ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ನ ಸುದೀರ್ಘವಾಗಿ 60 ವರ್ಷಗಳಿಗೂ ಹೆಚ್ಚಿನ ಕಾಲ ಈ ದೇಶವನ್ನು ಆಳ್ತಲ್ಲ ಕಾಂಗ್ರೆಸ್. ಇವತ್ತು 55-60 ವರ್ಷಗಳ ಕಾಲ ಅವ್ರ ಕೈಲೇ ತಾನೇ ಅಧಿಕಾರ ಇತ್ತು. ಅದಕ್ಕೆಲ್ಲ ಏನು ನೀವು ಬೆಲೆ ಕೊಟ್ರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಅಂಬೇಡ್ಕರ್ ಅವರ ಜನ್ಮಸ್ಥಾನ ಏನಿದೆ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದಿರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಅದನ್ನು ಭಾಜಪ ಸರ್ಕಾರ ಮಧ್ಯಪ್ರದೇಶದಲ್ಲಿ ಬಂದ ಮೇಲೆ ಅಲ್ಲಿ ಅದನ್ನು ಒಂದು ಪವಿತ್ರ ಸ್ಥಳವಾಗಿ ಮಾರ್ಪಾಟು ಮಾಡಿದೆ. ಆಮೇಲೆ ದೆಹಲಿಯಲ್ಲಿ ನಿವಾಸ ಇದ್ರಲ್ಲ ಅಂಬೇಡ್ಕರ್ ಅವರು, ಅಲ್ಲೇ ಅವರು ನಿರ್ವಾಣ ಆಗ್ತಾರೆ, ಅಂದರೆ ಅವರ ಪ್ರಾಣವನ್ನು ತ್ಯಜಿಸ್ತಾರಲ್ಲ, ಆ ಜಾಗದಲ್ಲಿ ಇವತ್ತು ದೊಡ್ಡದೊಂದು ಮೆಮೊರಿಯಲ್ ನಿರ್ಮಾಣ ಆಗಿದೆ. ಅದಾದಮೇಲೆ ಅಂಬೇಡ್ಕರ್ ಅವರು
ಇದು ಅಂದರೆ ದೇಹ ತ್ಯಾಗ ಮಾಡಿದಾಗ ಅವ್ರಿಗೆ ಇವಾಗ ನೆಹರು ಅವ್ರ ಸಮಾಧಿ ನಿರ್ಮಾಣ ಮಾಡ್ಕೊಳಕ್ಕೆ 40 ಎಕರೆ ಜಾಗ ಇದೆಯಲ್ಲ, ಆದರೆ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ 4 ಎಕರೆ ಜಾಗ ಕೊಡಲಿಲ್ಲ ಯಾರು, ನೆಹರು ಅವರು. ಅಷ್ಟೇ ಯಾಕೆ, ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತಗೊಂಡೋಗ್ಲಿಕ್ಕೆ ಒಂದು ವಿಮಾನವನ್ನು ಕೊಡೋದಕ್ಕೂ ಕೂಡ ಬಾಡಿಗೆಯನ್ನು ಪಡ್ಕೊಂಡಿತ್ತು ಭಾರತ ಸರ್ಕಾರ. ಅಷ್ಟಲ್ಲದೆ ಅಂಬೇಡ್ಕರ್ ಅವರ ಅಕಾಡೆಮಿಯಲ್ಲಿ ಏನು ವಿಚಾರಗಳಿತ್ತು, ಅಂಬೇಡ್ಕರ್ ಅವರ ವಿಚಾರಧಾರೆ ಏನಿತ್ತು, ಅವರ ಮರಣ ನಂತರವೂ ಕೂಡ ಅದನ್ನು ಎಲ್ಲಿಯೂ ಕೂಡ ಅಂದರೆ ಮುದ್ರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡದೆ ಅವರ ವಿಚಾರಧಾರೆಗಳು ಕಪಾಟಿನಲ್ಲೇ ದಶಕಗಳ ಕಾಲ ಕೊಳೆಯಂಗೆ ಮಾಡ್ತು ಕಾಂಗ್ರೆಸ್. ಇದಷ್ಟೇ ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ರಲ್ಲ, ಅವರು ಸಂವಿಧಾನ ರಚನೆ ಮಾಡಿಕೊಟ್ರಲ್ಲ, ಆ ಒಂದು ವ್ಯವಸ್ಥೆಯ ಅಡಿಯಲ್ಲೇ ಇವತ್ತು ನೀವೆಲ್ಲವನ್ನು ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂಥವರು. ನಿಮ್ಮ ಒಂದು ಕುಟುಂಬ ಗಾಂಧಿ ಪರಿವಾರ ಇದ್ದಾಗ ಬದುಕಿದ್ದಾಗಲೇ ನೀವೆಲ್ಲರೂ ನಿಮಗೆ ಭಾರತ ರತ್ನವನ್ನು ಘೋಷಣೆ ಮಾಡ್ಕೊಂಡಂಥವ್ರು ಸತತ 4 ದಶಕಗಳು ಅಂದರೆ ಸರಿಸುಮಾರು 30-40 ವರ್ಷಗಳ ಕಾಲ ಅಂಬೇಡ್ಕರ್ ಅವ್ರಿಗೆ ಒಂದು ಭಾರತ ರತ್ನವನ್ನು ಕೂಡ ಘೋಷಣೆ ಮಾಡಲಿಲ್ಲ. ವಿ.ಪಿ. ಸಿಂಗ್ ಅವರ ಅಂದರೆ ಕಾಂಗ್ರೆಸ್ಸೇತರ ಸರ್ಕಾರ ಬರಬೇಕಾಯಿತು. BSPಯ ಮಾಯಾವತಿ ಮತ್ತು ಭಾಜಪದವರ ಒಂದು ನೇತೃತ್ವದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನವನ್ನು ಕೊಡಲಾಯಿತು. ಈ ಎಲ್ಲ ವಿಷಯಗಳನ್ನು ಮರೆಮಾಚಿದ್ದಾರೆ. ಅಷ್ಟಲ್ಲದೆ ಇವತ್ತು ಆರ್ಟಿಕಲ್ 370 ಅಬ್ರಗೇಟ್ ಮಾಡಿದಾದಮೇಲೆ ಇವತ್ತು ಒಂದು ದೇಶಕ್ಕೆ ಒಂದೇ ಸಂವಿಧಾನ ಅಂತ ಹೇಳುವಂತಹ ಅಂಬೇಡ್ಕರ್ ಅವರ ಮೂಲ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದನ್ನೆಲ್ಲವನ್ನು ಹೇಳಿದ್ದಾರೆ ಯಾರು, ಅಮಿತ್ ಶಾ ಅವರು. ನೈಟ್ ಶೋ ನಡೀತಾ ಇರಲಿಲ್ಲ ಕಾಶ್ಮೀರದಲ್ಲಿ, ಇವತ್ತು ನೈಟ್ ಶೋ ನಡೆಯುತ್ತೆ. ಕಲ್ಲಿನ ಎಸೆತಗಳಿಲ್ಲ, ಭಯೋತ್ಪಾದನಾ ಚಟುವಟಿಕೆ ಕಡಿಮೆ ಆಗಿದೆ. ಈ ಥರ ಎಲ್ಲ ಇಲ್ಲದಕ್ಕಿಂತ ಮೇಯ್ನಾಗಿ ಇವತ್ತು ಜಮ್ಮು ಕಾಶ್ಮೀರದ ಚುನಾವಣೆಗಳಲ್ಲಿ ಇವಾಗ ಇವರೇನು ಪಿಚಡೆ SC/ST ಅಂತ ಹೇಳ್ತಾರಲ್ಲ, SC/ST ಕಮ್ಯುನಿಟಿಯವ್ರಿಗೆ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ ಅಲ್ಲಿ. ಇಂಥ ಎಲ್ಲ ವಿಷಯ ಬರುತ್ತೆ. ಅಷ್ಟಲ್ಲದೆ ಈಗ ಮುಂಬೈನಲ್ಲಿ ಎಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆಯೋ ಆ ಜಾಗದಲ್ಲೂ ಕೂಡ ಅವ್ರಿಗೊಂದು ಇದನ್ನು ಮಾಡಲಾಗಿದೆ. ಅಂದರೆ ಒಂದು ಪುಣ್ಯಕ್ಷೇತ್ರ, ಒಂದು ಪುಣ್ಯಧಾಮವಾಗಿ ಅದನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಷ್ಟಲ್ಲದೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರಲ್ಲ, ಅಲ್ಲಿ ಕೂಡ ಒಂದು ಭಾರತ ಸರ್ಕಾರ ಅವ್ರಿಗಾಗಿ ಒಂದು ಪುಣ್ಯಧಾಮವನ್ನು ನಿರ್ಮಾಣ ಮಾಡಿದೆ. ಅಷ್ಟಲ್ಲದೆ ನಾಗಪುರದಲ್ಲಿ ಅಂಬೇಡ್ಕರ್ ಅವರು ದೀಕ್ಷೆ ತೊಗೊಂಡ್ರಲ್ಲ, ಹಿಂದೂ ಧರ್ಮದಿಂದ ಬೌದ್ಧ ಮತಕ್ಕೆ ಮತಾಂತರ ಆದ್ರಲ್ಲ, ಅಲ್ಲಿ ಕೂಡ ಒಂದು ಪುಣ್ಯಧಾಮವಾಗಿ ಮಾಡಲ್ಪಟ್ಟಿದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂಬಂಧಿತವಾದ 5 ಕ್ಷೇತ್ರಗಳನ್ನು ಪುಣ್ಯಧಾಮಗಳಾಗಿ ಇವತ್ತು ಪರಿವರ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಇಂಥ ಭಾವನೆ ಇರಬೇಕು. ಆದರೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಇವ್ರದ್ದು ಎಷ್ಟು ಹತಾಶೆ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಹೇಳಲಿಕ್ಕೆ ಒಂಥರ ಬೇಸರ ತರುತ್ತೆ. ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಬೇರೆ ಯಾರೇ ತೆಗೆದುಕೊಂಡ್ರೂ ಕೂಡ ವಿವಾದವನ್ನು ಸೃಷ್ಟಿ ಮಾಡೋದು, ಇವ್ರು ಮಾತ್ರ ಇದನ್ನು ಮಾಡೋದು. ಅಂದರೆ ಇವರು ಹೆಸರನ್ನು ಮಾತ್ರ ಬಳಕೆ ಮಾಡ್ತಾರೆ, ಆದರೆ ಅವರ ಭಾವನೆಗೆ ಯಾವುದೇ ರೀತಿ ಬೆಲೆ ಕೊಡಲ್ಲ. ಗಾಂಧಿವಾದವನ್ನು ಅಷ್ಟೇ, ಗಾಂಧಿ ಅಂತ ಹೇಳ್ತಾರೆ. ಗಾಂಧೀಜಿಯವರ ಭಾವನೆಗೆ ಎಲ್ಲಿ ಕೂಡ ಇವರು ಬೆಲೆ ಕೊಟ್ಟಿಲ್ಲ. ಎಲ್ಲ ಮಾಡ್ತಕ್ಕಂಥದ್ದು ಇಂಥ ದುಂಡಾವರ್ತನೆಗಳನ್ನು ಮಾಡ್ತಾಯಿದ್ದಾರೆ ಇವರು. ಈ ಎಲ್ಲ ವಿಷಯಗಳು ಇವಾಗ ಮುನ್ನೆಲೆಗೆ ಬಂದು ಕಾಂಗ್ರೆಸ್ಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನಾವು ಕಟ್ಟತಕ್ಕಂಥ ಕಷ್ಟಪಟ್ಟು ದುಡಿದು ಕಟ್ತಕ್ಕಂಥ ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇದೆಲ್ಲದರ ವಿನಿಯೋಗ ಮಾಡಿಕೊಂಡು ಸಂಸತ್ತಿನಲ್ಲಿ ಅಧಿವೇಶನಗಳು ನಡೆಯೋದು. ಅಲ್ಲಿ ಚರ್ಚೆಗೆ ಬರಬೇಕಾಗಿರ್ತಕ್ಕಂಥದ್ದು ದೇಶದ ಭದ್ರತೆ, ಸುಲಲಿತ ಆಡಳಿತ, ಮೂಲಭೂತ ಸೌಕರ್ಯಗಳು, ಮೀಸಲಾತಿಯ ವಿಷಯಗಳು, ಉದ್ಯೋಗಗಳನ್ನು ಪುನರ್ಭರ್ತಿ ಮಾಡ್ತಕ್ಕಂಥದ್ದು, ದೇಶವನ್ನು ಅಭಿವೃದ್ಧಿಯ ಪಥದ ಕಡೆಗೆ ಹೇಗೆ ಕೊಂಡೊಯ್ಯಬೇಕು ಅನ್ನೋಂಥ ಪ್ರಶ್ನೆಗಳು ಬರದೆ ಇಲ್ಲಿ ಕೇವಲ ಜಾತಿಯ ವಿವಾದ, ಮೀಸಲಾತಿಯ ವಿವಾದ, ಇಲ್ಲದೇ ಇರತಕ್ಕಂಥ ಯಾವುದೋ ಬೇಕು ಬೇಡದ ವಿಷಯಗಳನ್ನು ಇಟ್ಕೊಂಡು ಸಂಸತ್ತಿನ ಸಮಯವನ್ನು ವ್ಯರ್ಥ ಪ್ರಲಾಪ ಮಾಡ್ತಾರಲ್ಲ, ಇಂಥ ನಾಯಕರನ್ನು ಆಯ್ಕೆ ಮಾಡಿದ್ದು ನಮ್ಮದೇ ಒಂದು ಅಪರಾಧವಾಗಿ ಗೋಚರಿಸ್ತಾ ಇದೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರನ ಒಂದು ಭಾವನೆಗೆ ಬೆಲೆ ಇಲ್ಲದೆ ಇರತಕ್ಕಂತಹ ಸಂದರ್ಭ ನಿರ್ಮಾಣ ಆಗಿದೆ. ಅದು ಹೇಗೂ ಇರಲಿ, ಮುಂದಿನ ಚುನಾವಣೆಗಳಲ್ಲಿ ಜಾಗೃತ ಮತದಾರರಾಗಿ ನಾವು ಮತದಾನವನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ನಾಯಕರನ್ನು ನಾವು ಆಯ್ಕೆ ಮಾಡೋ ಕಡೆಗೆ ಪ್ರಯತ್ನ ಮಾಡೋಣ. ಆದರೆ ಇವತ್ತು
ಯಾವುದೇ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಈ ರೀತಿಯಾಗಿ ದೊಂಬಿ ಗಲಾಟೆ ಅರಾಜಕತೆಯನ್ನು ಸೃಷ್ಟಿ ಮಾಡೋ ಕಡೆಗೆ ಹೆಜ್ಜೆ ಇಡ್ತಾ ಇರತಕ್ಕಂಥ ಕಾಂಗ್ರೆಸ್ ತನ್ನ ಹತಾಶ ಮನಸ್ಥಿತಿಯನ್ನು ತೊರೆದು ಭಾರತೀಯತೆಗೆ ಹತ್ತಿರವಾಗಿರ್ತಕ್ಕಂತಹ ತನ್ನ ಕಾಂಗ್ರೆಸ್ನ ಒಳಗಿರ್ತಕ್ಕಂಥ ಸಂವಿಧಾನವನ್ನು ತಿದ್ದುಕೊಂಡು ಜನರ ಭಾವನೆಗೆ ಸ್ಪಂದಿಸಬೇಕು ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.